ನಮ್ ಪಾರ್ಸಲ್ ಬಳ್ಳಾರಿಯಲ್ಲೇ ಸ್ಟಕ್ ಆಗಿತ್ತು. ಹಾಯ್, ವೆಲ್ಕಮ್ ಟು ಪ್ರದೀಪ್ ಫ್ಯಾಷನ್ಸ್. ಟಿ ಶರ್ಟ್ ಪ್ರಿಂಟಿಂಗ್ ಹಾಕಿ ಟಿ ಶರ್ಟ್ ಆರ್ಡರ್ ಮಾಡಿದ್ದೆ. ಬಟ್ ಅದು ಹೊಸಪೇಟೆಗೆ ಡೆಲಿವರಿ ಆಗೋದು ಡಿಲೇ ಆಗಿ ಬಳ್ಳಾರಿಯಲ್ಲೇ ಸ್ಟಕ್ ಆಯ್ತು. ಇಲ್ಲಿರೋ ಡೆಲಿವರಿ ಆಫೀಸ್ಗೆ ಹೋಗಿ ಕೇಳಿದ್ರು, ಇಲ್ಲ ನಿಮ್ ಪಾರ್ಸಲ್ ಬಳ್ಳಾರಿಯಲ್ಲಿದೆ, ನೆಕ್ಸ್ಟ್ ಡೇ ಅದು ಡೆಲಿವರಿ ಆಗುತ್ತೆ ಅಂತ ಹೇಳಿದ್ರು. ನಮಗೆ ನೋಡಿದ್ರೆ ಟೈಮ್ ಇರಲಿಲ್ಲ. 21 ಜಾನ್ಗೆ ಟಿ ಶರ್ಟ್ ಪ್ರಿಂಟ್ ಮಾಡಿ ಕ್ಲೈಂಟ್ಗೆ ಡೆಲಿವರಿ ಮಾಡಬೇಕಾಗಿತ್ತು. ಮತ್ತೆ ನಮ್ಮ ಬ್ರದರ್ಸ್ಗೆ ಕಾಲ್ ಮಾಡಿದೆ, ಈ ತರ ಪ್ರಾಬ್ಲಮ್ ಆಗಿದೆ, ನಮ್ಮ ಪಾರ್ಸಲ್ ಬಂದ್ಬಿಟ್ಟು ಬಳ್ಳಾರಿಯಲ್ಲಿ ಇದೆ, ನಾವು ಹೋಗಿ ತಗೊಂಡ್ ಬರೋಣ ಅಂತ ಕೇಳಿದ್ಕೊಳ್ಳೆ ನಮ್ಮ ಬ್ರದರ್ ಅಭಿಲಾಷ್ ಕಾರಲ್ಲಿ ಹೋಗಿ ಬರೋಣ ಅಂತ ಹೇಳಿ ಮತ್ತೆ ಕಾರ್ ರೆಡಿ ಮಾಡಿದ್ರು. ಕಾರಲ್ಲಿ ಚಲೋ ಬಳ್ಳಾರಿ ಅಂತ ಹೇಳಿ ಬಳ್ಳಾರಿಗೆ ಹೊರಟ್ವಿ. ಅಲ್ಲಿರೋ ಡೆಲಿವರಿ ಆಫೀಸ್ಗೆ ಹೋಗಿ ಈ ತರ ಪ್ರಾಬ್ಲಮ್ ಆಗಿದೆ, ನಮಗೆ ಇಲ್ಲೇ ಡೆಲಿವರಿ ಮಾಡ್ಬೇಕಂತ ಹೇಳಿದ್ವಿ. ಮತ್ತೆ ನಮ್ಮ ಜೊತೆ ನಮ್ಮ ಬ್ರೋ ಅಭಿಷೇಕ್ ಇದ್ರು. ನಮ್ಮ ಬ್ರೋ ಅಭಿಷೇಕ್ ಮತ್ತೆ ಅವ್ರ ಹತ್ರ ಹೋಗಿ ಈ ತರ ನಮಗೆ ಪಾರ್ಸಲ್ ಡಿಲೇ ಆಗಿದೆ, ನಮಗೆ ನಾಳೆನೇ ಡೆಲಿವರಿ ಮಾಡಬೇಕು, ನಮಗೆ ಇಲ್ಲೇ ಪಾರ್ಸಲ್ ಕೊಡಿ ಅಂತ ಹೇಳಿ ಅವ್ರ ಜೊತೆ ಮಾತಾಡಿ ಇಮಿಡಿಯೇಟ್ ಅವರು ಅಪ್ರೂವ್ ಮಾಡ್ಕೊಂಡು ನಮಗೆ ಪಾರ್ಸಲ್ ಕೊಟ್ರು. ಅದನ್ನ ತಗೊಂಡು ಮತ್ತೆ ಹೊಸಪೇಟೆಗೆ ರಿಟರ್ನ್ ಆದ್ವಿ. ಬರ್ತಾ ನಮ್ಮ ಬ್ರದರ್ ಕಾರ್ ಅವ್ರ ಮನೆಯಲ್ಲಿ ಪಾರ್ಕ್ ಮಾಡಿ ಮತ್ತೆ ಟಿ ಶರ್ಟ್ಸ್ ಎಲ್ಲ ಶಾಪಿಗೆ ತಗೊಂಡ್ ಬಂದು ಮತ್ತೆ ಆ ಟಿ ಶರ್ಟ್ಸ್ ಎಲ್ಲ ತಗೊಂಡು ನೈಟ್ 1 o'clock ವರೆಗೂ ಟಿ ಶರ್ಟ್ ನ ಪ್ರಿಂಟ್ ಮಾಡಿ ನೆಕ್ಸ್ಟ್ ಡೇನೆ ಕ್ಲೈಂಟಿಗೆ ಡೆಲಿವರಿ ಮಾಡಿದ್ವಿ. ಕ್ಲೈಂಟ್ ಕೊಟ್ಟಿರೋ ಟೈಮ್ ಪೀರಿಯಡ್ ಅಲ್ಲೇ ಡೆಲಿವರಿ ಮಾಡೋದಕ್ಕೆ ನಮ್ಗೆ ಹೆಲ್ಪ್ ಮಾಡಿದ್ರು ನಮ್ಮ ಬ್ರದರ್ಸ್ ಅಭಿಲಾಷ್ ಮತ್ತೆ ಅಭಿಷೇಕ್. ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಬಿಸ್ನೆಸ್ ಅಲ್ಲಿ ಸೇಲ್ಸ್ ಎಷ್ಟು ಇಂಪಾರ್ಟೆಂಟ್ ಅದಕ್ಕಿಂತ ನಾವು ಕೊಡೋ ಸರ್ವಿಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಕ್ಲೈಂಟ್ ಕೊಟ್ಟಿರೋ ಟೈಮ್ ಪೀರಿಯಡ್ ಗೆ ಡೆಲಿವರಿ ಮಾಡಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.